ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ವಿರೂಪಾಕ್ಷಾಯ ನಮಃ. ಭಗವಂತ ವಿಶೇಷವಾದ, ವಿಶಿಷ್ಟವಾದ, ವಿಸ್ಮಯವಾದ ರೂಪವನ್ನು ಹೊಂದಿದ್ದಾನೆ. ಅನೇಕ ಅನಂತ ಅವತಾರಗಳನ್ನು ತಾಳಿದ್ದಾನೆ ಭಗವಂತ. ಜ್ಞಾನಚಕ್ಷುವನ್ನು ಹೊಂದಿರುವವನು ಭಗವಂತ. ಸ್ವಯಂ ಆಗಿ ಸ್ವತಂತ್ರವಾಗಿ ಸಂಪೂರ್ಣ ಜ್ಞಾನಿಯಾಗಿದ್ದಾನೆ ಭಗವಂತ. ಸರ್ವಜ್ಞನಾಗಿದ್ದಾನೆ ಭಗವಂತ. ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಿದವನು ಭಗವಂತ. ವಿಶ್ವರೂಪವನ್ನು ನೋಡಲು ಅರ್ಜುನನಿಗೆ ದಿವ್ಯವಾದ ಚಕ್ಷುವನ್ನು ನೀಡಿದವನು ಭಗವಂತ. ಇಂತಹ ಭಗವಂತನನ್ನು ವಿರೂಪಾಕ್ಷಾಯ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.